ಜೊತೆಗೆ ಉಪಾಧ್ಯಕ್ಷರಾದ ಗುರುಸಿದ್ದಪ್ಪನವರು ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಮತ್ತು ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ ನಾವು ಇವತ್ತು ಬಂದಿರತಕ್ಕಂಥ ಉದ್ದೇಶ ಇಷ್ಟೇ. ನಮ್ಮ ಕಾಂಟ್ರಾಕ್ಟ್ರುಗಳು ಭಾಳ ಕಷ್ಟದಲ್ಲಿದ್ದೀವಿ. ನಾವು ಸುಮಾರು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆ ಪೆಂಡಿಂಗ್ ಬಿಲ್ಗೋಸ್ಕರ ಸುಮಾರು 2.5 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಟ್ಟು ಸುಮಾರು ದಿನ ಆದರೂ ಸಹ ಇದುವರೆಗೂ ನಮ್ಮ ಕಾಂಟ್ರಾಕ್ಟ್ರುಗಳಿಗೆ ಅವ್ರು ಸ್ಪಂದಿಸಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಹಾಗೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಟ್ವಿ, 8-10 ಜನ ಮಿನಿಸ್ಟರ್ಸ್ಗೆ ಅವ್ರಿಗೆಲ್ಲ ಕೊಟ್ವಿ. ಅವರೆಲ್ಲ ಕರೆದು ಮೀಟಿಂಗ್ ಮಾಡ್ತಾರೆ, ಬಟ್ ಯಾವುದೂ ಪ್ರಯೋಜನ ಆಗ್ತಾ ಇಲ್ಲ. ಈ ಸರ್ಕಾರದಲ್ಲಿ ನಮ್ಮಿಂದ ಸರ್ಕಾರ ಬಂದಿದೆ, ನಮ್ಮಿಂದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮರ್ತುಬಿಟ್ಟಿದ್ದಾರೆ. ನಮ್ಮ ಕಾಂಟ್ರಾಕ್ಟ್ರು ಹೋರಾಟದಿಂದನೇ ಸರ್ಕಾರ ಬಂದಿರೋದು ಅಂತಂದೇಳಿ ಮಾಧ್ಯಮದ ಮುಖಾಂತರ ನಾನು ಇವತ್ತು ಜ್ಞಾಪಕ ಮಾಡಿಸ್ತಾ ಇದ್ದೀನಿ. ನಮ್ಮದು ಹೋರಾಟ ಇಷ್ಟೇ. ನಮಗಿರ್ತಕ್ಕಂಥ ಪೇಮೆಂಟ್ 2.5 ವರ್ಷ ಕಾದಿದ್ದೀವಿ. ನಿಮ್ಮ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇಟ್ಕೊಂಡು ಕಾದಿದ್ದೀವಿ. ನೀವು ಯಾವುದೇ ಥರವಾದ ಇದುವರೆಗೂ ಮೀಟಿಂಗ್ ಮಾಡಿಲ್ಲ. ಮೀಟಿಂಗ್ ಮಾಡಿ ಅನ್ನೋದೇ ನಮ್ಮದು ಉದ್ದೇಶ. ಅದಕ್ಕೆ 31 ಜಿಲ್ಲೆ ಎಲ್ಲರೂ ಪ್ರವಾಸ ಮಾಡಿಬಿಟ್ಟು ಎಲ್ಲ ಜಿಲ್ಲಾದಲ್ಲಿ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ಚರ್ಚೆ ಮಾಡಿಬಿಟ್ಟು ನಮ್ಮ ಸ್ಥಳೀಯ ಕಾಂಟ್ರಾಕ್ಟ್ರುಗಳ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಬಿಟ್ಟು 5/3/26ನೇ ತಾರೀಕು ಅಂದರೆ ಮಾರ್ಚ್ 5ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮದು ಉದ್ದೇಶ ನಮಗೆ ಒಂದು ಸ್ಟ್ರೆಚ್ಚಲ್ಲಿ ಈಗಿರ್ತಕ್ಕಂಥ 37,000 ಕೋಟಿ ಒಂದು ಸ್ಟ್ರೆಚ್ಚಲ್ಲಿ ಕೊಡಬೇಕು ಅನ್ನೋದು ನಮ್ಮದು ಒತ್ತಾಯ ಇದೆ. ಇದನ್ನು ನಿಮ್ಮ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಪ್ರಥಮವಾಗಿ ಮಂಡ್ಯ ಜಿಲ್ಲೆ ಪ್ರವೇಶ ಮಾಡ್ತಿದ್ದೀವಿ. ಹೀಗೆ ಎಲ್ಲ ಪ್ರವಾಸ ಮಾಡಿಬಿಟ್ಟು ನಾವು ಎಲ್ಲ 31 ಜಿಲ್ಲೆನೂ ಪ್ರವಾಸ ಮಾಡಿಬಿಟ್ಟು 5ನೇ ತಾರೀಕು ನಾವು ಸ್ಟ್ರೈಕ್ ಕೂತ್ಕೊಳ್ಳೋ ಕೆಲಸಗಳು ನಿಲ್ಲಿಸ್ಬಿಟ್ಟು ನಾವು ಮಾಡ್ತಕ್ಕಂಥ ಕಾಮಗಾರಿಗಳು ನಿಲ್ಲಿಸ್ಬಿಟ್ಟು 5ನೇ ತಾರೀಕು ಸ್ಟ್ರೈಕ್ ಕೂತ್ಕೊತಾ ಇದೆ. ನಾವು ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಬಾಕಿ ಇದೆ? ಮಂಡ್ಯ ಜಿಲ್ಲೆಯಲ್ಲಿ 900 ಕೋಟಿ ರೂಪಾಯಿ ಬಾಕಿ ಇದೆ. ಈಗ ನಮ್ಮ ಉಪಾಧ್ಯಕ್ಷರು ಹೇಳಿದಂಥ ಪ್ರಕಾರ, ಯತಿರಾಜ್ ಹೇಳಿದ ಪ್ರಕಾರ ಅದರಲ್ಲಿ 900 ಕೋಟಿ ರೂಪಾಯಿ ಬಾಕಿ ಇದೆ. PWD 250 ಕೋಟಿ ಇದೆ, ಪಕ್ಕದಲ್ಲಿ KNNL ಅದೊಂದು 250 ಕೋಟಿ ಇದೆ, ಮತ್ತು PRED ಅವೆಲ್ಲ ಸೇರಿದರೆ KHSDP ಹೆಲ್ತ್ ಸಿಸ್ಟಮ್ ಅವೆಲ್ಲ ಸೇರಿದರೆ 900 ಕೋಟಿ ಬರೀ ಮಂಡ್ಯ ಜಿಲ್ಲೆಯಲ್ಲೇ ಇದೆ. ಸರ್, ಗುತ್ತಿಗೆದಾರರು ಈ ಸರ್ಕಾರದಲ್ಲಿ ಗುತ್ತಿಗೆದಾರರನ್ನು ಮರ್ತುಬಿಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಹೇಳ್ತಿದ್ದೀವಿ ಅಂದರೆ, ಯಾಕೆ ನಾವು ಮಂಡ್ಯದಿಂದ ಅಷ್ಟು ಪ್ರಾರಂಭ ಮಾಡಿದ್ವಿ. ಮಂಡ್ಯ ಹೋರಾಟಕ್ಕೆ ಭಾಳ ಫೇಮಸ್ ಆಗಿರ್ತಕ್ಕಂಥ ಒಂದು ಸ್ಥಳ ಮಂಡ್ಯ. ಇಲ್ಲಿ ಸಕ್ಸಸ್ ಎಲ್ಲ ಹೋರಾಟಗಳೆಲ್ಲ ಇಲ್ಲೇನು ಯಾರು ಹೋರಾಟ ಮಾಡಿದಾರೋ, ಯಾರು ಹೋರಾಟ ಪ್ರಾರಂಭ ಮಾಡಿದಾರೋ ಇಲ್ಲಿಂದ ಎಲ್ಲ ಸಕ್ಸಸ್ ಆಗಿದ್ದಾವೆ. ಸೊ ಆ ಒಂದು ಮಾಹಿತಿ ಮೇರೆಗೆ, ಆ ಒಂದು ಇತಿಹಾಸದ ಮೇಲೆ ನಾವು ಮಂಡ್ಯದಿಂದನೇ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಬಾಕಿ ಉಳಿಸ್ಕೊಳ್ಳೋಕೆ ಏನು ಕಾರಣ ಇರ್ಬೋದು ಸರ್? ಬಾಕಿ ಉಳಿಸ್ಕೊಳ್ಳೋಕೆ ದುಡ್ಡು ಕೊಡ್ತಾ ಇಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ, ದುಡ್ಡು ಕೊಡ್ತಾ ಇಲ್ಲ. ನಮ್ಮಲ್ಲಿ ಮೀಟಿಂಗ್ ಯಾವುದು ಕರೀತಾ ಇಲ್ಲ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ. ಬರೀ ದುಡ್ಡೇ ಒಂದು ಅಂತಲ್ಲ, ನಮಗೂ MDP ಪ್ರಾಬ್ಲಮ್ ಇದೆ, GST ಪ್ರಾಬ್ಲಮ್ ಇದೆ, ನಮ್ಮದೇ 10 ವರ್ಷದ ಲೈಸೆನ್ಸ್ ಪ್ರಾಬ್ಲಮ್ ಇದೆ. ಯಾವುದೂ ಇದುವರೆಗೂ ಸಾಲ್ವ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಮದು ಈಗೇನು ಗೊತ್ತಾ, ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡೋಣ ಅಂತಂದು ಹೇಳ್ಬಿಟ್ಟು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಿಂದೆ 40% ಸರ್ಕಾರ ಅಂತ ಒಂದು ಆರೋಪ ಇತ್ತು, ಇವಾಗ ಯಾವ ರೀತಿ ಇದೆ? ಇಲ್ಲ, ಇಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತಲ್ಲ ಸ್ನೇಹಿತರೆ, ಭ್ರಷ್ಟಾಚಾರ ಇದೆ, ಜಾಸ್ತಿ ಆಗಿದೆ. ಹಳೆ ಸರ್ಕಾರಕ್ಕಿಂತ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಆದರೆ ನಮ್ಮದು ಭ್ರಷ್ಟಾಚಾರದ್ದು ಪರ್ಸೆಂಟೇಜ್ಗಿಂತ ಜಾಸ್ತಿ ನಮ್ಮದು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು. ಪಾಪ ಸಣ್ಣ ಕಾಂಟ್ರಾಕ್ಟ್ರುಗಳು ಪೇಮೆಂಟ್ ಆಗಿಲ್ಲ, ಗುಂಡಿ ಮುಚ್ಚಿರೋದಕ್ಕೆ ಪೇಮೆಂಟ್ ಕೊಟ್ಟಿಲ್ಲ. ಗುಂಡಿ ಮುಚ್ಚೋದಕ್ಕೆ, ನಮ್ಮದು ರೋಡಿನ ಗುಂಡಿ ಮುಚ್ಚೋದಕ್ಕೆ, ಸಣ್ಣ ಮೇಂಟೆನೆನ್ಸ್ ವರ್ಕ್ ಕೆಲಸ ಮಾಡಿರೋದಕ್ಕೆ, ಈ ಬಿಲ್ಡಿಂಗ್ಗಳು ಸುಣ್ಣ ಬಣ್ಣ ಹೊಡೆದಿರೋದು, ಅದೇ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ. ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳೋದೇ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಎಲ್ಲ ಜಿಲ್ಲಾ ಪ್ರವಾಸ ಮಾಡಿಬಿಟ್ಟು ಹೋರಾಟ ಮಾಡೋದೇ ಇದ್ರ ಉದ್ದೇಶ ಅಷ್ಟೇ. ನಿಮ್ಮ ಹೋರಾಟದಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ? ನಮ್ಮ ಹೋರಾಟ, ನಮಗೆ 1.5 ಲಕ್ಷ ಜನ ನಮ್ಮ ಕಾಂಟ್ರಾಕ್ಟ್ರುಗಳು ನಮ್ಮ ಹಿಂದಿದ್ದಾರೆ. ನಾವು ಈಗೇನು ನಮ್ಮ ರಾಜ್ಯ ಪ್ರವಾಸ ಕೇಂದ್ರ ಸಂಘದಿಂದ ನಾವೇನು ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಜಂಟಿ ಕಾರ್ಯದರ್ಶಿಗಳು, ನಾವೆಲ್ಲ ಡೈರೆಕ್ಟ್ರುಗಳು ನಾವೆಲ್ಲ ಏನು ಬರ್ತಿದ್ದೀವಲ್ಲ, ನಾವು ಸುಮಾರು ಅವತ್ತು 25,000 ಜನ ಸೇರುವಂಥ ಕೆಲಸ ಮಾಡ್ತಾರೆ. ನಮ್ಮ ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ 5ನೇ ತಾರೀಕು 5/3/26 ಗುರುವಾರ ಬೆಳಿಗ್ಗೆ ಫ್ರೀಡಮ್ ಪಾರ್ಕಲ್ಲಿ ನಾವು 25,000 ಜನ ಸೇರಿಸ್ಬಿಟ್ಟು ದೊಡ್ಡ ಪ್ರತಿಭಟನೆ ಸರ್ಕಾರದ ವಿರುದ್ಧವಾಗಿ, ನಮ್ಮದು ಪೇಮೆಂಟ್ ಕೊಡಿ ಅಂತಂದೇಳಿ ಸಾಂಕೇತಿಕವಾಗಿ ಶಾಂತಿಯುತವಾಗಿ ನಾವು ಮುಷ್ಕರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ. ನಾನು ಹೇಳ್ತಾ ಇದ್ದೀನಲ್ಲ ಸ್ನೇಹಿತರೆ, 40 ಕಮಿಷನ್ ಇಲ್ಲ ಅಂತಲ್ಲ, ಕಮಿಷನ್ ಜಾಸ್ತಿ ಆಗಿದೆ. ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಆಗಿದೆ. ಅಂದರೆ ಪರ್ಸೆಂಟೇಜ್ ಹೇಳೋದು ಬೇಡ. ಯಾಕೆ ಗೊತ್ತಾ, ನಮಗೆ ಪರ್ಸೆಂಟೇಜ್ ಹೇಳ್ಬಿಟ್ಟು ನಾವು ನಮ್ಮ ಹಿಂದಿರ್ತಕ್ಕಂಥ ಕಾಂಟ್ರಾಕ್ಟ್ರುಗಳಿಗೆ ಅನ್ಯಾಯ ಮಾಡೋದು ಬೇಡ. ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಅದು ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು, ಕ್ಯಾಬಿನೆಟ್ ಇವರು ಅವರೆಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮ್ಮನ್ನು ಕರೆದು ಮೀಟಿಂಗ್ ಮಾಡಿದರೆ ನಾವೆಲ್ಲ ಹೇಳೋಕ್ಕೆ ತಯಾರಿದ್ದೀವಿ. ನಮಗೆ ಯಾವ ಸರ್ಕಾರನೂ ನಮ್ಮ ಪರವಾಗಿ ನಿಂತ್ಕೊಂಡು ಅಂತಂದೇಳಿ ನಾವು ಹೇಳೋದಿಲ್ಲ. ನಮ್ಮದು ಹೋರಾಟನೇ, ನಮ್ಮ ಇರ್ತಕ್ಕಂಥ 1.5 ಲಕ್ಷ ಜನನೇ ನಮಗೆ ಹೋರಾಟದ ಬೆನ್ನೆಲುಬು. ನಮಗೆ ಆ ಸರ್ಕಾರ, ಈ ಸರ್ಕಾರ, BJP, JDS, ಕಾಂಗ್ರೆಸ್ ಅಂತ ಇಲ್ಲ. ಮಾನ್ಯ ವಿರೋಧ ಪಕ್ಷಗಳಿಗೂ ಅಷ್ಟೇ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅವ್ರು ನಮಗೆ
ಪೇಮೆಂಟ್ ಕೊಡಿಸಿ, ನಮ್ಮ ಸಂಘಟನೆಗೆ ಸಪೋರ್ಟ್ ಮಾಡಿ, ನಮ್ಮ ಇದಕ್ಕೆ ಈ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತಂದು ಹೇಳ್ಬಿಟ್ಟು ಅವ್ರಿಗೆ ಇದು ಮಾಡ್ತಾಯಿದೆ. ಯಾಕೆ ನಮಗೆ ಬರ್ತಕ್ಕಂಥ 37,000 ಕೋಟಿ 3 ವರ್ಷದಿಂದ ಪೆಂಡಿಂಗ್ ಬಿಲ್ ಇದೆ, 3 ವರ್ಷದಿಂದ ಇದ್ದಾವೆ. ಎಲ್ಲ ನಿಮ್ಮ ನೀರಾವರಿ ಇಲಾಖೆ ನಿಗಮಗಳಾಗಿರ್ಬೋದು, PWD ಆಗಿರ್ಬೋದು, JJM ಆಗಿರ್ಬೋದು. JJMನಲ್ಲಿ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. JJM ಮನೆ ಖರ್ಗೆ ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಿದ್ದೀವಿ. ಹ್ಯಾಂಡಿಂಗ್ ಓವರ್ ಆಗ್ತಿಲ್ಲ, ಫೈನಲ್ ಬಿಲ್ ಆಗ್ತಿಲ್ಲ, ಪೇಮೆಂಟ್ ಆಗ್ತಿಲ್ಲ, ಕಾಂಟ್ರಾಕ್ಟ್ರುಗಳು ನಮ್ಮ ಬ್ಯಾಂಕ್ಗಳೆಲ್ಲ ಫ್ರೀಸ್ ಆಗಿದ್ದಾವೆ. ನಮ್ಮದು ಒಡವೆ ವಸ್ತ್ರ ಇಟ್ಟಿರ್ತಕ್ಕಂಥ ಒಡವೆ ವಸ್ತ್ರ ಬಿಡಿಸ್ಕೊಳಕ್ಕಾಗ್ತಿಲ್ಲ. ಅಣ್ಣ ತಮ್ಮಗಳು ಅಕ್ಕ ತಂಗಿರ್ತಂಗೆ ಇಸ್ಕೊಂಡಿರ್ತಕ್ಕಂಥ ಪೇಮೆಂಟ್ಗಳು ದುಡ್ಡುಗಳು ಕೈ ಸಾಲ ಕೊಡೋಕ್ಕಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಇರೋದ್ರಿಂದ ನಾವು ಹೋರಾಟ ಒಂದೇ ನಮಗೆ ಮುಖ್ಯ ಅಂತಂದೇಳಿ ನಾವು ಮನ್ಗಂಡು ನಮ್ಮದು ಕಾರ್ಯಕಾರಿ ಸಮಿತಿನಲ್ಲೆಲ್ಲ ಡಿಸೈಡ್ ಮಾಡಿಬಿಟ್ಟು ನಾವು ಈ ಹೋರಾಟಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ. ತಾವುಗಳು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ಮಾಧ್ಯಮ ಮಿತ್ರರ ಹತ್ರ ದಯವಿಟ್ಟು ಇದನ್ನು ಹೆಚ್ಚಿಗೆ ಪ್ರಚಾರ ಕೊಡಿ. ನಮ್ಮ ಬಗ್ಗೆ ಒಳ್ಳೇದು ಬರೀರಿ, ನಮ್ಮ ಕಷ್ಟಗಳನ್ನ ನೀವು ಅರ್ಥಕೊಂಡು ಮಾಡಿ, ನೀವು ನಮ್ಮ ಅಣ್ತಮ್ಮಗಳಿದ್ದಂಗೆ ಅಂತೇಳಿ ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊಳ್ತೀವಿ. ಹಿಂದೆ ನಿಮ್ಮ ಬೆನ್ನಿಗೆ ನಿಂತಿದ್ದ ಕಾಂಗ್ರೆಸ್ ಸರ್ಕಾರನೇ ಈ ಭ್ರಷ್ಟಾಚಾರ ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ? ಸರ್ಕಾರ ಮರ್ತುಬಿಟ್ಟಿದೆ. ನಮ್ಮ ಕೆಂಪಣ್ಣವರು ನಮ್ಮ ಮಾಜಿ ಅಧ್ಯಕ್ಷರು ಕೆಂಪಣ್ಣವರು ಹೋರಾಟದಿಂದನೇ ಕಾಂಗ್ರೆಸ್ ಬಂದಿದೆ ಅನ್ನೋದು ಮರ್ತುಬಿಟ್ಟಿದೆ. ಈಗ ಅದನ್ನು ಜ್ಞಾಪಕ ಮಾಡಲಿ ಅಂತಂದೇಳಿ ನಾವು ಈ ಹೋರಾಟ ಪ್ರಾರಂಭ ಮಾಡ್ತಿದ್ದೀವಿ. ಅತಿ ಹೆಚ್ಚು ಸಂಪನ್ಮೂಲ ಇಲಾಖೆಯಲ್ಲಿದೆ. ಅದು ನೋಡಿ, PWDನಲ್ಲಿ 9,000 ಕೋಟಿ ಇದೆ. ಆಮೇಲೆ ಮೇಜರ್ ಇರಿಗೇಷನ್ನು ಅದರಲ್ಲಿ 13,000 ಕೋಟಿ ಇದೆ. ಆಮೇಲೆ ನೆಕ್ಸ್ಟು ಮೈನರ್ ಇರಿಗೇಷನ್ನು ಬೋಸರಾಜ್ ಅವ್ರದ್ದು ಅವ್ರದ್ದೊಂದು 3,500 ಕೋಟಿ ಇದೆ. ಆಮೇಲೆ ನೆಕ್ಸ್ಟು ಹಾಗೆ ಎಲ್ಲ ಇಲಾಖೆ 2,000-3,000 ಕೋಟಿ. ಟೋಟಲ್ ಈಸ್ ಅಕ್ಯುಮುಲೇಟಿವ್ ಆಫ್ 37,000 crores ಇದೆ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ಓಕೆ.